ಶ್ರೀಧರ್ ಪೂಜಾರಿ ಅವರು ಒಂದು ಒಳ್ಳೆಯ ಒಂದು ಕನಸನ್ನು ಹೊತ್ತು ಈಗಿನ ಕಾಲಗುಣಕ್ಕೆ ಏನು ಅವಶ್ಯಕತೆ ಇದೆ ಜನರಿಗೆ ಹಾಗೆ ಒಂದು ವ್ಯವಸ್ಥೆಯನ್ನು ಕೊಡಬೇಕಂತ ಸೂರ್ಯ ಸೌಹಾರ್ದ ಎಂಬ ಒಂದು ಹೆಸರಿನ ಮೂಲಕ 1 ವರ್ಷ ಹಿಂದೆ ನಮ್ಮ ಹೆಬ್ರಿಯ ಆಸುಪಾಸಲ್ಲಿ ಅವರು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ದನ್ನು ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೆವು. ಇವತ್ತು ಅದರ 2ನೇ ಬ್ರ್ಯಾಂಚ್ ಆಗಿ ಕಾರ್ಕಳದಲ್ಲಿ ಮಾಡಿದ್ದಾರೆ. ಖಂಡಿತ ಮನುಷ್ಯನಿಗೆ ದುಡಿಯುವ ಛಲ ಬೇಕು, ಆಗ ಆಶೀರ್ವದಿಸುವ ಮನಸ್ಸು ಎಲ್ಲ ಊರಿನ ಜನರಿಗೆ ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅವರು ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಕುಕ್ಕುಂದೂರು ಈ ದೇವಿ ದುರ್ಗಾಪರಮೇಶ್ವರಿ ಅಮ್ಮನ ಜಾಗವೇ ಹಾಗೆ. ಯಾಕಂದರೆ ನಾವು ಸಹ ಒಂದು ಬನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡುವಾಗ ಇದರ ಪಕ್ಕದ ಬಿಲ್ಡಿಂಗಲ್ಲಿ ಶುರು ಮಾಡಿದೆವು. ಅಮ್ಮನ ದಯದಿಂದ ಈಗ 3 ಬ್ರ್ಯಾಂಚ್ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜಮುಖಿಯಾಗಿ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ಅವರು ಸಹ ಈ ಜಾಗದಲ್ಲಿ ಮಾಡಿದ್ದು ಅತ್ಯಂತ ಸಂತೋಷವನ್ನು ನೀಡಿದೆ. ಅದರಲ್ಲಿಯೂ ಒಂದು ಉತ್ತಮವಾದ ಆ ಬ್ರ್ಯಾಂಚನ್ನು ಮಾಡಿದ್ದಾರೆ. ಅದರ ಇಂಟೀರಿಯರ್ ಅವರು ಮಾಡಿದೆಲ್ಲ ನೋಡಿ ನನಗೆ ಅತ್ಯಂತ ಸಂತೋಷವಾಯಿತು. ಅದರಿಂದಲೂ ಇವತ್ತು ಹೆಚ್ಚಿನ ತಾಯಂದಿರು ನಮ್ಮ ಮಹನೀಯರಿಗಿಂತಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಎಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತದೆ ಆ ಸಂಸ್ಥೆ ಯಾವಾಗಲೂ ಉತ್ತಮವಾಗಿ ಬೆಳೀತದೆ ಅನ್ನೋ ಏನು ಮಾತಿಲ್ಲ. ಖಂಡಿತ ಮುಂದಿನ ದಿನದಲ್ಲಿ ಅದು ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ. ನೀವು ನಿಮ್ಮ ಕಷ್ಟ ಕಾರ್ಪಣ್ಯಕ್ಕೆ ತಗೊಂಡ ಸ್ವಸಹಾಯ ಗುಂಪಿನ ಮೂಲಕ ತಗೊಂಡ ಹಣದಿಂದ ಶ್ರೀಧರಷ್ಟೇ ಅದು ಅವರ ಸ್ವಂತ ದುಡ್ಡಲ್ಲ, ಅವರು ಇದ್ದವರ ತೆಗೆದುಕೊಂಡು ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕನ್ನ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ತಾವು ಸಹ ಬದ್ಧರಾಗಿ ಉತ್ತಮ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸಿ ಮುಂದಿನ ದಿನದಲ್ಲಿ ಅವರು ಏನೊಂದು ಕನಸನ್ನು ಹೊತ್ತಿ ಮುಂದೆ ಹೋಗ್ತಿದ್ದಾರಾ ಅದು ಉಜ್ವಲ ಆಗ್ತದೆ. ಯಾಕಂದರೆ ಯಾವಾಗಲೂ ಕೆಲಸ ಎಲ್ಲ ಶುರು ಮಾಡುವಾಗ ನಾವು ಅದು ಕಮ್ಮಿ ಉಂಟಾ, ಇಷ್ಟೇ ಜನ ಇದ್ದಾರಾ, ಇಷ್ಟೇ ಡೆಪಾಸಿಟ್ ಅಂತ ಎಣಿಸದೆ. ಬಟ್ ಎಲ್ಲದಕ್ಕೂ ತಾಳ್ಮೆ ಬೇಕು. ಸಮಯ ಕೊಟ್ಟರೆ, ತಾಳ್ಮೆ ಕೊಟ್ಟರೆ, ಪರಿಶ್ರಮ ಇದ್ದರೆ ಅದು ಖಂಡಿತ ಉತ್ತಮವಾಗಿ ಬರ್ತದೆ. ಇವತ್ತು ಅಲ್ಲಿ ಬಂದ ಮಹಿಳಾ ಪ್ರತಿನಿಧಿಗಳನ್ನು ನೋಡಿ ಅಲ್ಲಿ ನಿಂತುಕೊಂಡದ್ದು ನೋಡಿ ನನಗೆ ಖುಷಿಯಾಯಿತು. ಅವರ ಹಿಂದೆ ಒಂದು ಒಳ್ಳೆ ತಂಡ ಇದೆ. ಅವರು ದುಡಿದ್ರೆ, ಯಾಕಂದರೆ ನಮ್ಮ ಈ ಭಾಗದಲ್ಲಿ ಕಾರ್ಕಳ ಇರ್ಬೋದು, ಇಡೀ ಭಾರತ ದೇಶದಲ್ಲಿ ಇರ್ಬೋದು, ಮಾನವ ಸಂಪನ್ಮೂಲಕ್ಕೇನು ಕೊರತೆ ಇಲ್ಲ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಅಥವಾ ಒಂದು ಉತ್ತಮ ದಾರಿಯಲ್ಲಿ ತಗೊಂಡೋಗೋದೇ ದೊಡ್ಡ ಸವಾಲು. ಅದನ್ನು ತಗೊಂಡು ಹೋದರೆ ಅದರ ಎಲ್ಲ ರೀತಿಯ ಫಲ ಬರ್ತದೆ. ಇವತ್ತು ಅದನ್ನು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಶ್ರೀಧರ್ ಪೂಜಾರಿ ಅವರು ಒಂದು ಒಳ್ಳೆಯ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ಖಂಡಿತ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಅವರು ಮಾಡುವ ಎಲ್ಲ ಒಳ್ಳೆಯ ಕೆಲಸದಲ್ಲಿ ಸದಾ ನಾವು ಸಹ ಅವರ ಜೊತೆಗೆ ಇದ್ದೇವೆ ಅನ್ನೋ ಮಾತನ್ನು ಹೇಳುತ್ತಾ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸಿದೆ. ಜೈ ಹಿಂದ್.